T20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಚೆಬ್ಬಿ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಕೆಂಪು ಗಣೇಶನನ್ನ ಸುಮಾರು 1827ರಿಂದ ಕುಲಕರ್ಣಿ ಮನೆತನದವರು ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಬಂದಿದ್ದು, ಈ ಗಣಪತಿ ಭಕ್ತರ ಸಕಲ ಕಷ್ಟವನ್ನ ನಿವಾರಿಸುತ್ತಾ ಬಂದಿದೆ. ಭಕ್ತಿಯಿಂದ ಬೇಡಿದ ವರವನ್ನ ಕರುಣಿಸುವ ಈ ಗಣಪತಿಯನ್ನ ನೋಡಲು ರಾಜ್ಯವಷ್ಟೇ ಅಲ್ಲದೆ ನೆರೆ ರಾಜ್ಯದ ಭಕ್ತರು ಕೂಡ ಆಗಮಿಸುತ್ತಾರೆ. ಜನ ಸರತಿ ಸಾಲಲ್ಲಿ ಆಗಮಿಸಿ ಶ್ರೀ ಚೆಬ್ಬಿ ಗಣೇಶನ ದರ್ಶನ ಆಶೀರ್ವಾದ ಪಡೆದು ತಮ್ಮ ಇಷ್ಟಾರ್ಥವನ್ನ ಸಿದ್ಧಿಸುವಂತೆ ವೃದ್ಧಿಸುವಂತೆ ಪ್ರಾರ್ಥಿಸಿ ಅಡಕಿ ಬೆಟ್ಟವನ್ನ ತೆಗೆದುಕೊಂಡು ಬೇಡಿಕೊಳ್ತಾರೆ. ಕೆಂಪು ಬಣ್ಣದ ಗಣೇಶನನ್ನ ಕುಲಕರ್ಣಿ ಮನೆತನದ 7 ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೋಮರಾವ್ ಶ್ರೀಪಾದರಾವ್ ಕುಲಕರ್ಣಿಯವರು ಕೂಡ ಐತಿಹಾಸಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುತ್ತಾ ಪೂಜಿಸುತ್ತಾ ಬಂದಿದ್ದಾರೆ. ಗಣೇಶ ಬಳಿ ಇಷ್ಟಾರ್ಥವನ್ನ ವಿಘ್ನಗಳಿಂದ ರಕ್ಷಿಸುವಂತೆ ಬೇಡಿಕೊಳ್ಳಲು ಭಕ್ತರು ಬರ್ತಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ಈಡೇರಿಸುವಂತೆ ಪ್ರಾರ್ಥನೆ ಮಾಡ್ತಾರೆ. ಕುಲಕರ್ಣಿ ಮನೆತನ ಮಾತ್ರವಲ್ಲದೆ ಚೆಬ್ಬಿ ಗ್ರಾಮದ ಜನರು 3 ದಿನದ ತನಕ ವಿಶಿಷ್ಟ ರೀತಿಯಲ್ಲಿ ಗಣೇಶ ಉತ್ಸವನ್ನ ಹಬ್ಬದ ರೀತಿಯಲ್ಲಿ ವಾತಾವರಣ ಗ್ರಾಮದಲ್ಲಿ ಕಂಡುಬರುತ್ತೆ. ಕೆಂಪು ಗಣೇಶನ ಒಂದು ಕೈಯಲ್ಲಿ ತುಂಡಾದ ಹಲ್ಲು, ಇನ್ನೊಂದು ಕೈಯಲ್ಲಿ ಕೊಡಲಿ, ಮತ್ತೊಂದು ಕೈನಲ್ಲಿ ಲಿಂಗ್ ಮತ್ತು ತ್ರಿಶೂಲವನ್ನ ಹಿಡಿದು ಕುಳಿತಿರುವಂತಹ ಈ ಗಣೇಶನನ್ನ ಲಕ್ಷಾಂತರ ಜನ ಗಣೇಶನ ದರ್ಶನವನ್ನ ಮಾಡಿಕೊಳ್ತಾರೆ. ಇಂದು 3 ದಿನವಾಗಿದ್ದು ಚೆಬ್ಬಿ ಕೆಂಪು ಗಣೇಶ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಸುಮಾರು 1827 ಇಸ್ವಿಯಿಂದ ನಡೆದು ಬಂದಿರತಕ್ಕಂಥ ಒಂದು ಗಣೇಶೋತ್ಸವ. ಈ ಗಣೇಶೋತ್ಸವಕ್ಕೆ ಪ್ರೇರಣೆ ಮತ್ತು ಪ್ರಸಾದದಲ್ಲಿ ಸ್ವಾಮಿಗಳು ನಮಗೆ ಕುಲಕರ್ಣಿ ಮುಖ್ಯಂದವರಿಗೆ ಆಶೀರ್ವದಿಸಿ ಅವರು ಈ ಗಣೇಶೋತ್ಸವವನ್ನು ನೀವು ಸಿಂಧೂರು ಗಣಪತಿಯನ್ನು ಇಟ್ಟು ಅದರಿಂದ ನಿಮ್ಮ ಒಳ್ಳೆಯದಾಗುವ ಯಾವಾಗ ಇವರು ಉತ್ಸವವನ್ನು ಮಾಡಲಿಕ್ಕಂದ್ರು ಅವತ್ತಿನಿಂದ ಇವರು ಅವರಿಗೆ ಒಳ್ಳೆಯದಾಗ್ತದೆ ಮತ್ತು ಈ ಪರಂಪರೆಯಲ್ಲಿ ಎಲ್ಲ ಬಂಧುಗಳು ಕಾರ್ಯವನ್ನು ನಡೆಸ್ತಾ ಬಂದಿದ್ದಾರೆ. ಇವತ್ತು ಕೇವಲ 100,000 ಮಂದಿ ಬರ್ತಕ್ಕಂಥ ಲಕ್ಷ ಜನರು ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ದೇವರ ಅನುಗ್ರಹ ಪ್ರಸಾದ ಇದೆ. ಆತನಲ್ಲಿ ಒಂದು ಅದಮ್ಯ ಶಕ್ತಿ ಇದೆ. ಜನರು ಮಳೆ ಗಾಳಿ ಏನೇ ಇದ್ದು ವಯಸ್ಸಾದವರು ಹಾಗೂ ಅಂಗಹೀನರಾಗಿರ್ತಕ್ಕಂಥ ಬಂದು ದರ್ಶನ ಭಾಗ್ಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಬಂದಂಥವರಿಗೆ ಯಾರಿಗೆ ಭಕ್ತರು ಬೇಡಿಕೆ ಕೇಳಿದ್ದೇವೆ. ಅವ್ರು ಹೇಳ್ತಾರೆ ನಮಗೆ ಪುತ್ರ ಸಂತಾನ ಆಗಬೇಕು, ನಮಗೆ ಉದ್ಯೋಗ ಸಿಗಬೇಕು, ಮನೆಯಲ್ಲಿ ಸಮಾಧಾನ ಉತ್ಸವವನ್ನು ಕುಲಕರ್ಣಿ ಮೈಸೂರು ಮಾಡ್ತಾ ಇದ್ದಾರೆ. ಪ್ರಸ್ತುತ ಈ ಮನೆ 199ನೇ ಒಂದು ಗಣೇಶ ಉತ್ಸವದ ಆಚರಣೆ. ಇದು ಮುಂದಿನ ವರ್ಷ 200ನೇ ಒಂದು ಗಣೇಶೋತ್ಸವ ಆಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡತಕ್ಕಂಥ ಒಂದು ಕಲ್ಪನೆಯನ್ನು ವಿಚಾರವನ್ನು ಈಗ ತಾನೇ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿದ್ದೇವೆ. ಇದರೊಳಗೆ ಉದ್ದೇಶ ಏನಪ್ಪ ಅಂದರೆ ಕೇವಲ ಕುಲಕರ್ಣಿ ಮಠ ಇಡೀ ಸಮಗ್ರ ಕರ್ನಾಟಕ ಭಾರತ ದೇಶ ದೂರವಾಗಬೇಕು, ಅತಿವೃಷ್ಟಿ ಅನಾಹುತ ನಿವಾರಣೆ ಆಗಬೇಕು, ದೇಶದಲ್ಲಿ ಮಳೆಗೆ ಚೆನ್ನಾಗಿ ಬರಬೇಕು. ಗಣಪತಿಯನ್ನು ಮಾಡ್ತಾ ಇದ್ದೇವೆ. ಈ ಸಿಂಧೂರ ಗಣಪತಿಯ ಒಂದು ದ್ಯೋತಕವಾಗಿ ನಮ್ಮ ಪ್ರಧಾನಮಂತ್ರಿಗಳು ಸಿಂಧೂರು ಆಪರೇಷನ್ ಮಾಡಿ ನಮ್ಮ ವೈರಿಗಳನ್ನು ಸದೆಗೊಳಿಸುತ್ತಿದೆ. ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಎಂಥ ಶಕ್ತಿ ಇದೆ ಅನ್ನೋದು ದ್ಯೋತಕವಾಗ್ತಾ ಇದೆ. ಒಳ್ಳೆಯದಾಗಿ ಕಾಲಕ್ಕೆ ವಿನಾಯಕ ನೀಡ್ತಾ ಇದ್ದೇನೆ ಮತ್ತು ನಾವು ಎಲ್ಲ ಕಡೆ ಗಣಪತಿಯನ್ನ ನೋಡ್ತಿರ್ತೇವೆ. ಬಹಳಷ್ಟು ಮನೆಗಳಲ್ಲಿ ಅಲ್ಲೇ ಕಲರ್ ಗಣಪತಿಗಳೇ ಇರ್ತಾವೆ. ಬಟ್ ಸಿಂಧೂರ ಗಣಪತಿ ಅಂತಂದು ನಾವು ಯಾಕೆ ಇಟ್ಕೊಂಡೇವಪ್ಪ? ಇದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಕೃಷ್ಣೇಂದ್ರ ಸ್ವಾಮಿಗಳೇ ಹೇಳಿದ್ದಿದ್ದು.
ಸಿಂಧೂರ ಗಣಪತಿ ಅಂದ್ರೆ ಸಿಂಧೂರ ಅಂದ್ರೆ ಏನು? ಸಿಂಧೂರ ಇದರ ದ್ಯೋತಕ ಒಂದು ಧೈರ್ಯ, ವಿಜಯ, ಶೌರ್ಯ, ಭಕ್ತಿ ಇವುಗಳೆಲ್ಲ ದ್ಯೋತಕವಾಗಿ ಸಿಂಧೂರ ಕಲರ್ ಇರ್ತಾ ಇದೆ. ಆ ದಿಸೆಯೊಳಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಪರಂಪರೆಯಲ್ಲಿ ನಮ್ಮ ಎಲ್ಲ ಮಾತೆಯರು, ಸಹೋದರಿಯರು ತಮ್ಮ ಹಣೆಗೆ ತಿಲಕವನ್ನು, ಸಿಂಧೂರವನ್ನೇ ಇಟ್ಕೋತಾ ಇದ್ದಾರೆ. ಆ ದಿಸೆಯೊಳಗೆ ಸಿಂಧೂರ ಗಣಪತಿಯನ್ನು ನಾವು ಇಡ್ತಾ ಇದ್ದೀವಿ. ಅಂದರೆ ಬೇರೆ ಗಣಪತಿಗಳಿಗೆ ಈ ಗಣಪತಿಗಳಿಗೆ ಇಟ್ಟಾಗ ಸಿಂಧೂರ ಗಣಪತಿಯಲ್ಲಿ ಒಂದು ಅದಮ್ಯವಾಗಿರ್ತಕ್ಕಂಥ ಶಕ್ತಿ, ಚೈತನ್ಯ ಮೂಡಿ ಬರ್ತಾ ಇದೆ ಅನ್ನೋದು ನಮ್ಮ ಅನಿಸಿಕೆ. ಯಾಕಪ್ಪ ಅಂತಂದ್ರೆ ಬೇರೆ ಎಲ್ಲೂ ನಾವು ನೋಡಂಗಿಲ್ಲ ಈ ಗಣಪತಿಯನ್ನು. ನಾವು ಭಾಳ ಅಂದರೆ ಬಾಂಬೆ ಒಳಗಿರ್ತಕ್ಕಂಥ ಸಿದ್ಧಿವಿನಾಯಕ ಮಂದಿರದಲ್ಲಿ ಸಹಿತನೂ ಈ ಸಿಂಧೂರ ಗಣಪತಿಯನ್ನು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಸಿಂಧೂರ ಗಣಪತಿಯನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಕಡೆ ನಾವು ಭಕ್ತರಿಗೆ ಏನು ಹೇಳೋದಪ್ಪ ಅಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಡಿಕೆ ಬೆಟ್ಟವನ್ನು ಅವರಿಗೆ ಗಣಪತಿ ಆಹ್ವಾನ ಮಾಡಿ ಕೊಟ್ಟಿರ್ತೀವಿ. ಅವರು ಅದನ್ನು ಪೂಜೆ ಮಾಡಿ ಬಂದು ಮುಂದಿನ ವರ್ಷ ಬಂದು ಅದನ್ನು ಬದಲಿಸ್ಕೊಂಡು ಹೋಗ್ತಾರೆ. ಬಂದಂಥ ಭಕ್ತಗಳು 3 ವರ್ಷ ಬರ್ಬೇಕನ್ನೋ ಒಂದು ಸಂಪ್ರದಾಯ ಇಲ್ಲ. ಅವ್ರ ಇಷ್ಟಾರ್ಥಗಳು ನೆರವೇರಲಿಲ್ಲ ಅಂದ್ರೆ ಪದೇ ಪದೇ ಬರ್ತಿರ್ತಾರೆ ಅಂತ ಹೇಳ್ತಾ ನನ್ನ ಒಂದು. ಚಂದ್ರು ಬಿರಣ್ಣವರ್, TV20 ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.